ರೀತಿನೇ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಒಂದು ಒಳ್ಳೆ ಟಾಪಿಕ್ ಬಗ್ಗೆನೂ ಮಾತಾಡೋಣ. ಏನು ಅಂದರೆ ಹ್ಯಾಪಿ ಲೈಫ್ ಮಂತ್ರ ಏನು ಅಂತ, ಆಯಿತಾ? ಸೊ ನೋ ಬಿ ಪಿ ಬಿ ಹ್ಯಾಪಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಅದ್ರ ಬಗ್ಗೆನೇ ಮಾತಾಡಿ ಯಾವ ರೀತಿ ಖುಷಿಯಾಗಿರೋದು ಅಂತ ಒಂದೊಳ್ಳೆ ಕಮೆಂಟ್ ಮಾಡಿದರು. ಹ್ಯಾಪಿಯಾಗಿರಬೇಕು ಲೈಫಲ್ಲಿ, ಬರೀ ಜಂಜಾಟನೇ ಆಗೋಗಿದೆ. ಅವರೂ ಒಬ್ಬರು ಟೀಚರ್ ಅಂತೆ. ಸೊ ನನಗೆ ಹೋಗೋದು ಬರೋದೇ ಆಗ್ತಾಯಿದೆ, ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಸಂಜೆ ಮನೆಗೆ ಬರೋದು 7:30 8 o'clock ಆಗ್ತಿದೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಖುಷಿಯಾಗಿ ಯಾವ ರೀತಿ ಇರೋದು ಹೇಳಿ ಅಂತ ಹೇಳಿದ್ದಾರೆ. ಸೊ ನನಗೆ ನನ್ನ ಸೆಲ್ಫ್ ಅನುಭವ ಜೊತೆಗೆ ಕೆಲವು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಲೈಫಲ್ಲಿ ಜಂಜಾಟ ಇರುತ್ತೆ ಅಂದರೆ ನಾವು ಖುಷಿಯಾಗಿರಲೇಬೇಕು. ಖುಷಿಯಾಗಿರೋಕ್ಕೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಇಷ್ಟೆಲ್ಲ ಕಷ್ಟಪಟ್ಟು ಫೈನಲಿ ನಾವು ಖುಷಿಯಾಗಿಲ್ಲ, ಬರೀ ಇಡೀ ದಿನ ಟೆನ್ಷನ್ನು, ವಾರಗಟ್ಟಲೆ ತಿಂಗಳುಗಟ್ಟಲೆ ಬರೀ ಟೆನ್ಷನ್ನು ಅಂದರೆ ಆ ಕಷ್ಟಪಟ್ಟು ಏನೂ ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇವತ್ತು ನನ್ನ ವಾಯ್ಸ್ ಕೋಆಪ್ರೇಟ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಯಾಕೆಂದರೆ ನನಗೂ ತುಂಬ ಕಷ್ಟ ಆಗ್ತಾಯಿದೆ ಅದು ಮಾತಾಡೋಕ್ಕೆ. ಬಟ್ ಅವರು ತುಂಬ ರಿಕ್ವೆಸ್ಟ್ ಮಾಡಿ, ಕೆಲವರೆಲ್ಲ ಪರ್ಸ್ನಲಾಗಿ ಮೇಲ್ ಕೂಡ ಮಾಡ್ತಾರೆ ಈ ಟಾಪಿಕ್ ಬಗ್ಗೆ ಮಾತಾಡಿ ಅಂತ. ಅದಕ್ಕೆ ಅವ್ರಿಗೋಸ್ಕರ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಜೊತೆಗೆ ಹೆಂಗಿದ್ರು ಈ ವಿಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ ಶೂಟ್ ಮಾಡ್ಕೊಂಡಿದ್ನಲ್ಲ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಂಗಾಗುತ್ತೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಫಸ್ಟ್ ಮೇನ್ ನನಗೇನು ಅನ್ಸೋದು ಅಂದರೆ, ಎಲ್ಲ ಜಗತ್ತಲ್ಲಿ ಏನೇನಾಗುತ್ತೋ ಅದಕ್ಕೆಲ್ಲ ಕಾರಣ ನಾವೇ ಅಂದ್ಕೊಳ್ಳೋದನ್ನು ಸ್ಟಾಪ್ ಮಾಡಿ, ಆಯಿತಾ? ನಾವೇ ಇಂಪಾರ್ಟೆಂಟ್, ನನ್ನ ಮೇಲೆ ಎಲ್ಲ ಜವಾಬ್ದಾರಿ ಇದೆ, ಆ ಥರದ್ದೆಲ್ಲ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿ. ನೀವು ಯಾವಾಗ ತುಂಬ ಬರ್ಡನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ತುಂಬ ರಿಲ್ಯಾಕ್ಸಾಗಿ ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡ್ತೀರ. ತುಂಬ ಅಂದ್ಕೊಳ್ಳೋದು ನಾನೇ ಎಲ್ಲ ಮಾಡ್ತಾಯಿದ್ದೀನಿ, ನಾನೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇರೋದು, ನಾನಿಲ್ಲಾಂದರೆ ಮನೆ ನಡೆಯಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಈ ಜಗತ್ತಲ್ಲಿ ಯಾರಿಲ್ಲ ಅಂದರೂ ಲೈಫ್ ನಡೀತಾ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಆಮೇಲೆ ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಬೇಡಿ. ಕೆಲವು ಸತಿ ಅನಿಸುತ್ತೆ ನಮಗೆ ಲೇಡೀಸ್ಗೆ, ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಆ ಫೀಲಿಂಗ್ ಅಂತೂ ಇರುತ್ತೆ, ಎಲ್ಲ ನಾನೇ ಮಾಡಬೇಕು ಅಂತ. ಯೂಶ್ವಲಿ ನಾನು ಕೇಳ್ತಾ ಇರ್ತೀನಿ, ಅದು ನಿಜನೂ ಹೌದು ಸುಳ್ಳು ಹೌದು. ಆ ಥರ ಅಂದ್ಕೊಂಡ್ರೆ ಇನ್ನೂ ನೋವೇ ಜಾಸ್ತಿ. ನಾನು ಹೊರಗಡೆನೂ ಮಾಡಬೇಕು, ಮನೆಯಲ್ಲೂ ಮಾಡಬೇಕು, ಮಕ್ಳಿಗೂ ಓದಿಸ್ಬೇಕು, ಮನೆಯೂ ಕ್ಲೀನ್ ಮಾಡಬೇಕು, ಈ ಥರದ್ದೆಲ್ಲ ಅಂದ್ಕೊಂಡು ಇನ್ನೂ ತುಂಬ ಬೇಜಾರಾಗುತ್ತೆ. ಅದು ನಿಜ ಆ್ಯಕ್ಚುಲಿ. ಎಷ್ಟೊಂದು ಮ್ಯಾನೇಜ್ ಮಾಡ್ತಾ ಇರ್ತೀವಿ, ಇಲ್ಲ ಅಂತಲ್ಲ. ಬಟ್ ಅದನ್ನು ನೆನೆಸ್ಕೊಂಡು ಅಂದು ಇನ್ನೂ ಬೇಜಾರು ಮಾಡ್ಕೋತೀವಿ ನಾವು. ಸೊ ಅದ್ರ ಬಗ್ಗೆ ಪ್ರೌಡಾಗಿ ಫೀಲ್ ಮಾಡ್ಕೊಳ್ಳಿ, ಅಥವಾ ಅದನ್ನು ಮಾಡಿದಿನ ಬಿಟ್ಬಿಟ್ರೆ ಬೆಸ್ಟು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಒಂದು ಕೆಲಸ ಮಾಡಿದ್ವಾ ಅದಲ್ಲೇ ಬಿಟ್ಬಿಟ್ರೆ, ಅಯ್ಯೋ ಎಲ್ಲ ನಾನೇ ಮಾಡ್ತಾಯಿದ್ದೀನಿ, ನನಗೆ ಯಾರೂ ಹೆಲ್ಪ್ ಮಾಡಲ್ಲ, ಈ ಥರ ಎಲ್ಲ ಅಂದ್ಕೊಂಡು ಫುಲ್ಲು ಬರ್ಡನ್ನಿಂದ